ಇಷ್ಟಪಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಏನಕ್ಕೆ? ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ, ತುಂಬಾ ಸ್ಪೋರ್ಟಿವ್ ಆಗೆಲ್ಲ ಆಡ್ತಾಳೆ. ಇಡೀ ಮನೆ ಅವಳು ಎದುರಿದ್ರು ಅವಳು ಒಬ್ಬಳೇ ನಿಂತ್ಕೊಂಡು ಆಡಿದ್ಲು, ಅದಕ್ಕೆ ಸಂಗೀತನೇ ಗೆಲ್ಲೋದು. ಟಿಕೆಟ್ ಫಿನಾಲೆಯಲ್ಲಿ ಫೈನಲ್ ಸೇರ್ಕೊಂಡ್ರು. ಫೈನಲ್ ಸೇರ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ನಾವು ಸಂಗೀತಗೋಸ್ಕರನೇ ಸ್ವಲ್ಪ ಮೋಸ ಆಯ್ತು ಅಂತ ಡ್ರೋನ್ ಪ್ರತಾಪ್ ಅವರಿಗೆ. ಅವ್ರದ್ದು ಈಕ್ವಲ್ ಎಫರ್ಟ್ಸ್ ಇದೆ, ಆದ್ರೂ ಅವರು ಫಿನಾಲಲ್ಲಿ ಬರ್ತಾರೆ. ಸ್ಕೋರ್ ವೈಸ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರೇ ಫೈನಲ್ ಬರಬೇಕಾಗಿತ್ತು. ಟಾಸ್ಕ್ ಪ್ರಕಾರ ಇವರು ಸ್ಪರ್ಧಿಗಳ ಪ್ರಕಾರ ಅಂದರೆ ಸಂಗೀತ ಅವರು ಬಂದಿದ್ದಾರೆ. ಫಸ್ಟ್ ಹೇಳಿದ್ದು ಟಾಸ್ಕ್ ಪ್ರಕಾರ ತಾನೆ, ಮತ್ತು ಫೈನಲ್ ಬರೋದು ಪ್ರತಾಪ್ ತಾನೆ. ಹಂಗೆಂಗಾಗುತ್ತೆ? ಅವ್ರಿಗೆ ಲಕ್ ಇದ್ದಿಲ್ಲ, ಇವ್ರಿಗೆ ಲಕ್ ಇತ್ತು ಅಷ್ಟೇ. ಇಲ್ಲಿ ಲಕ್ ಪ್ರಶ್ನೆ ಬರಲಿಲ್ಲ, ಸ್ಪರ್ಧಿಗಳ ಅಭಿಪ್ರಾಯನೇ ಕೇಳಿಬಿಟ್ರು ಲಾಸ್ಟಿಗೆ. ಸ್ಪರ್ಧಿಗಳಿಗೆ ಯಾರು ಹತ್ರ ಇದ್ರು, ಅವ್ರ ಮನಸ್ಸಿಗೆ ಯಾರು ಇಷ್ಟ ಆದ್ರು, ಅವ್ರಿಗೆ ಯಾರು ಇಷ್ಟನೋ ಅವ್ರ ಹೆಸರು ತಗೊಂಡಿದ್ದಾರೆ. ಆಟ ಏನಕ್ಕೆ ಆಡಿಸ್ಬೇಕಾಗಿತ್ತು? ಟಾಸ್ಕ್ ಕಷ್ಟಪಟ್ಟು ಅಭಿಪ್ರಾಯ ಕೇಳಿದ್ರೆ ಮುಗಿದೋಗ್ತಿತ್ತಲ್ವಾ? ಅದು ಅವರು 3 ಜನ ಅದು ಗೊತ್ತಾಗ್ಬೇಕಲ್ಲ. ಟಾಪ್ 3 ಬಂದಿದ್ರು ಅದ್ರ ಟಾಸ್ಕಲ್ಲಿ, ಹಂಗಾಗಿರೋದ್ರಿಂದ. ಸಂಗೀತ ಅವರು ಫೈನಲ್ ಕಂಟೆಸ್ಟ್ ಆಗಿ ಕ್ವಾಲಿಟಿ ಇದೆ ಅಂತೀರಾ? ತುಂಬಾನೇ ಇದೆ. ಅವಳು ತುಂಬಾ ಎಫೆಕ್ಟ್ ಹಾಕಿ ಆಡಿದಾಳೆ, ಸೊ ಅವಳೇ ಗೆಲ್ಲೋದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಟಾಪ್ 2, ಸಂಗೀತ ಟಾಪ್ 1, ಡ್ರೋನ್ ಪ್ರತಾಪ್ ಟಾಪ್ 2, ವಿನಯ್ ಟಾಪ್ 3, ಟಾಪ್ 3, ಕಾರ್ತಿಕ್ ಟಾಪ್ 4. ಆ್ಯಕ್ಚುಲಿ ಟಾಪ್ ಫೈನಲ್ಗೆ ಬರಬೇಕಾದ್ರೆ ಕಾರ್ತಿಕ್ ವಿನಯ್ ಅವರೇ ಬರ್ತಾರೆ ಅನ್ನೋ ಒಂದು ಗೆಸ್ ಇತ್ತು ಎಲ್ರಿಗೂ. ಅವ್ರು ಬರಲಿಲ್ಲ, ಏನು ಅನಿಸುತ್ತೆ? ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ. ಯಾರು? ಕಾರ್ತಿಕ್ ಅವರು. ಕಾರ್ತಿಕ್ ಬೇರೆ, ನಮ್ರತ ಜೊತೆನೆ. ಮೊದಲು ಸಂಗೀತ ಅವ್ರ ಜೊತೆನೇ ಇದ್ರಲ್ಲ. ಇವಾಗ ಸಂಗೀತ ಗೊತ್ತಾಗಿದೆ ಸಂಗೀತಗೆ ಕಾರ್ತಿಕ್ ಹೆಂಗೆ ಅಂತ, ಅದಕ್ಕೆ ಸಂಗೀತ. ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಇರಲ್ಲ. ಅವ್ರು ಬೇರೆ ಗಾಸಿಪ್, ಅದೇ ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟವ್ರೆ. ಅವ್ರ ಆಟ ಏನು ಆಡ್ತಾ ಇಲ್ಲ, ಬೇರೆ ಗಾಸಿಪ್. ತನಿಷಾ ಕುಪ್ಪಂಡ ಅವ್ರ ಬಗ್ಗೆ? ತನಿಷಾ ಅವಳು ಇವಾಗ ಸೆಲೆಕ್ಟ್ ಆಗ್ಬಿಟ್ಟಿದ್ದಾಳೆ. ಫಸ್ಟ್ ಚೆನ್ನಾಗಿ ಆಡ್ತಾ ಇದ್ರು, ಇವಾಗ ಫುಲ್ ಸೆಲೆಕ್ಟ್ ಆಗ್ಬಿಟ್ಟು. ಮುಂಚೆಲ್ಲ ಸ್ಪೋರ್ಟಿವ್ ಆಗಿ ಇವಾಗ ಸ್ವಲ್ಪ ಸೆಲೆಕ್ಟ್ ಆಗಿದ್ದಾಳೆ. ಗೆಲ್ಲೋದು ಯಾರಂತೀರಾ? ಎಲ್ಲೋ ಸಂಗೀತನೇ ಗೆಲ್ಲೋದು. ಈ ಸಲ ವುಮೆನ್. ಮನೆ ಗೆಲ್ಲೋದು. ಓಕೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸಖತ್ತಾಗಿ ಮಾಡ್ತಾರೆ. ನಾವು ಅವ್ರ ಫ್ಯಾನ್ ಸುದೀಪ್ ಸರ್. ಓಕೆ. ವೋಟ್ ಫಾರ್ ಸಂಗೀತ. ಥ್ಯಾಂಕ್ ಯು. ಇನ್ನೊಂದು 3-4 ಜನ ಒಂದೇ ಸಲ ಹೇಳಿ. ವೋಟ್ ಫಾರ್ ಸಂಗೀತ. ಥ್ಯಾಂಕ್ ಯು.